ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೊಕೊನಟ್ ಐಸ್ ಕ್ರೀಮ್ ಯಾವ ರೀತಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಸಿಂಪಲ್ ಆದ ರೆಸಿಪಿ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾವು ಒಂದು ಕಾಯಿ ತೊಗೊಂಡಿದ್ದೀವಿ, ಅದನ್ನು ಈ ಥರ ಹೊಡೆದ್ಕೋಬೇಕು. ನೀರು ಬೇರೆ ಮಾಡ್ಕೊತಾ ಇದ್ದೀವಿ. ನಂತರ ಇವಾಗ ಅದರಲ್ಲಿರುವ ಪಪ್ಪನ್ನು ಇವಾಗ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿಯಾಗಿ ಅದನ್ನು ಪಪ್ಪನ್ನು ತೆಗೆದುಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಈ ರೀತಿಯಾಗಿ ನಾವು ಕಪ್ಪನ್ನು ಇವಾಗ ತೆಂಗಿನಕಾಯಿ ಪಪ್ಪನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇವಾಗೆಲ್ಲ ಇರೋ ತೆಂಗಿನಕಾಯಿನ ಅದನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇವಾಗ ರೆಡಿಯಾಗಿದೆ. ಇದನ್ನಿವಾಗ ಇದ್ರ ಹಾಲನ್ನು ಬೇರೆ ಮಾಡ್ಕೋಬೇಕು. ಒಂದು ಜರಡಿ ಸಹಾಯದಿಂದ ಈ ರೀತಿಯಾಗಿ ಸೋಸ್ಕೋಬೇಕು. ನಾವಿಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ ಹಾಲು ಬೇರೆ, ನಂತರ ಅದಕ್ಕೆ ತೆಂಗಿನಕಾಯಿ ಮೇಲ್ಗಡೆ ಸಿಪ್ಪೆ ಬೇರೆ ಮಾಡ್ಕೋಬೇಕಾಗುತ್ತೆ. ನಂತರದ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ ಇದನ್ನು. ಇವಾಗ ಇದು ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಕಪ್ಪಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀವಿ. ಅದಕ್ಕೆ ಮಿಲ್ಕಿ ಮಿಸ್ಟ್ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀವಿ. ಇದನ್ನು ಹಾಕೋದ್ರಿಂದ ನೀವು ಸಕ್ಕರೆ ಹಾಕೋದು ಅವಶ್ಯಕತೆ ಏನೂ ಇರೋದಿಲ್ಲ. ನಂತರ ಇಲ್ಲಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ವಿ, ಅಮೂಲ್ ಫ್ರೆಶ್ ಕ್ರೀಮ್. ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀವಿ. ಅರ್ಧ ಬಾಟ್ಲಷ್ಟು ತೊಗೊಂಡಿದ್ದೀವಿ. ನಂತರ ಇದನ್ನಿವಾಗ ಚೆನ್ನಾಗಿ 1 ಕಪ್ಪಷ್ಟು ಕಾಯಿ ಹಾಲು ತೊಗೊಂಡಿದ್ದೀವಿ. ನಾವೇನು ಹಾಲು ತೆಗೆದಿಟ್ಟಿದ್ವಲ್ಲ ಅದನ್ನು ಇವಾಗಿನ ಚೆನ್ನಾಗಿ ಫೈನಾಗಿ ನೊರೆ ಬರೋದುವರೆಗೂ ನಾವಿವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೊರೆಗೆ ಮೇಲ್ಗಡೆ ಬರಬೇಕು. ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ ನಂತರ ನಾವೇನು ಆಗಲೇ ತೆಂಗಿನಕಾಯಿ ತೆಗೆದಿರೋದು ಚಿಪ್ಪಿತ್ತಲ್ಲ ಅದರಲ್ಲಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವು ಇಲ್ಲಿ ಯಾವುದೇ ರೀತಿಯಾಗಿ ಸಕ್ಕರೆ ಬೆಲ್ಲ ಆ್ಯಡ್ ಮಾಡಿಲ್ಲ. ನಂತರ ಈ ರೀತಿಯಾಗಿ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು. ಉಳಿದ್ರೂ ನೀವು ಬೇಕಾದರೆ ಟೀ ಗ್ಲಾಸಲ್ಲಿ ಸಣ್ಣ ಕಪ್ಪಲ್ಲಿ ಮಾಡ್ಕೋಬೋದು. ನೋಡಿ ಇದರಲ್ಲಿ ಸಪೋರ್ಟಿಗೆ ನಾವು ಸೈಡಿಗೆ ಸ್ಪೂನ್ ಹಾಕ್ಕೊತಾ ಇದ್ದೀವಿ, ಇಲ್ಲಾಂದರೆ ಅದೆಲ್ಲ ಚೆಲ್ಲೋಗುತ್ತಲ್ಲ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು 4 ಗಂಟೆಗಳ ಕಾಲ ನಾವು ಫ್ರೀಝರಲ್ಲಿ ಇಡೋಣ ಕೂಲ್ ಆಗೋದಕ್ಕೆ. ನೋಡಿ ರೆಡಿಯಾಗಿದೆ. ನಾವು ಈ ರೀತಿಯಾಗಿ ಐಸ್ ಕ್ರೀಮ್ ಮೋಲ್ಡಲ್ಲಿ ಹಾಕ್ಕೊಂಡಿದ್ದೀವಿ. ನಂತರ ಇನ್ನೂ ಉಳಿದಿರೋನ್ನು ಈ ರೀತಿಯಾಗಿ ಗ್ಲಾಸಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ನಂತರ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಐಸ್ ಕ್ರೀಮ್. ಕೊಕೊನಟ್ ಐಸ್ ಕ್ರೀಮ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ ಈ ಬೇಸಿಗೆ ಸಮ್ಮರಲ್ಲಿ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತಾ, ತುಂಬಾ ಈಸಿಯಾದ ರೆಸಿಪಿ, ತುಂಬಾ ರುಚಿಯಾಗಿರುತ್ತೆ. ನಮ್ಮ ಲಂಬಾಣಿ ಅಡುಗೆ ಮನೆ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.